ಮಿತ್ರರೇ ನಮಸ್ಕಾರ. ಇತ್ತೀಚೆಗೆ ನೀವು ಈ ರೇರ್ ಅರ್ತ್ ಮಿನರಲ್ಸ್ ಬಗ್ಗೆ ಭಾರಿ ಕೇಳ್ತಾ ಇದ್ರಿ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ಚೈನಾದವರು ರೇರ್ ಅರ್ತ್ ಮಿನರಲ್ಸ್ ಎಕ್ಸ್ಪೋರ್ಟ್ ಮೇಲೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ಇದರಿಂದ ಭಾರತಕ್ಕೂ ಸಮಸ್ಯೆ ಆಗಿದೆ, ಅಮೆರಿಕಗೂ ಸಮಸ್ಯೆ ಆಗಿದೆ, ಜಪಾನ್, ಆಸ್ಟ್ರೇಲಿಯಾ ಹೀಗೆ ವಿಶ್ವದ ಬಹುತೇಕ ದೇಶಗಳಿಗೆ ಸಮಸ್ಯೆ ಉಂಟಾಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ರೇರ್ ಅರ್ತ್ ಮಿನರಲ್ಸ್ನಲ್ಲಿ ಚೈನಾದ್ದೇ ಏಕಚಕ್ರಾಧಿಪತ್ಯ ಇತ್ತು. ವಿಶ್ವದಲ್ಲಿ 100 kgಯಷ್ಟು ರೇರ್ ಅರ್ತ್ ಮಿನರಲ್ಸ್ ಅನ್ನು ಹೊರಗೆ ತೆಗೆದ್ರೆ ಅದರಲ್ಲಿ ಚೈನಾದ ಪಾಲು 80-85% ಇರ್ತಾ ಇತ್ತು. ಅದೇನು ಹೇಳ್ತಾರಲ್ಲ, ಕೋಳಿ ಕೂಗಿಲ್ಲ ಅಂದ್ರೆ ಬೆಳಗಾಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಅಂತ, ಹಾಗೆ ಇತ್ತು. ಚೈನಾ ಕೂಡ ಹಾಗೆ ನಂಬಿಕೊಂಡಿದೆ. ನಾವೇನಾದ್ರೂ ರೇರ್ ಅರ್ತ್ ಮಿನರಲ್ಸ್ ಅನ್ನ ಪೂರೈಕೆ ಮಾಡೋದನ್ನ ನಿಲ್ಲಿಸಿದ್ದೆ ಆದ್ರೆ ಜಗತ್ತಿನ ಸಪ್ಲೈ ಚೈನ್ ತಲೆ ಕೆಳಗಾಗುತ್ತೆ ಅಂತ ಚೈನಾ ಭಾವಿಸಿದೆ. ಹೀಗಾಗಿ ಈ ಚೋಕ್ ಪಾಯಿಂಟ್ ಅನ್ನು ಲಾಕ್ ಮಾಡಬೇಕು ಅಂತ ಚೈನಾ ಏನ್ ಮಾಡ್ತು, ರೇರ್ ಅರ್ತ್ ಮಿನರಲ್ಸ್ ಎಕ್ಸ್ಪೋರ್ಟ್ ಮೇಲೆ ನಿರ್ಬಂಧವನ್ನು ವಿಧಿಸಿತು. ಸಹಜವಾಗಿ ಮಿತ್ರರೇ, ಇದು ಭಾರತಕ್ಕಂತೂ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಡ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ಈಗ ತಾನೇ ಆತ್ಮನಿರ್ಭರತೆಯ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಎಲ್ಲವೂ ಕೂಡ ಭಾರತದಲ್ಲೇ ತಯಾರಾಗಬೇಕು, ಸಪ್ಲೈ ಚೈನ್ನ ಕಂಟ್ರೋಲ್ ನಮ್ಮ ಕೈಲಿರಬೇಕು, ಹೀಗೆಲ್ಲ ಭಾರತ ಒಂದು ದೊಡ್ಡ ಕನಸಿಟ್ಕೊಂಡು ಅಂಬೆಗಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಚೈನಾ ಒಂದು ಚೋಕ್ ಪಾಯಿಂಟ್ ಅನ್ನು ಹಿಡ್ಕೊಂಡು ಅದನ್ನು ಲಾಕ್ ಮಾಡಿದ್ದೆ ಆದ್ರೆ ಭಾರತಕ್ಕೆ ಯಾವ ಮಟ್ಟಿನ ನಿರಾಸೆ ಆಗಬಹುದು ಅಂತ ಯೋಚನೆ ಮಾಡಿ. ಹಾಗಂತ ನಿರಾಸೆಯಲ್ಲಿ ಮುಳುಗಿ ನಮ್ಮೆಲ್ಲ ಪ್ರಯತ್ನವನ್ನ ಇಲ್ಲಿಗೆ ಕೈ ಬಿಡೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇಲ್ಲ. ಬದಲಿ ಮಾರ್ಗವನ್ನು ಹುಡುಕಲೇಬೇಕು. ಇಲ್ಲದೆ ಹೋದ್ರೆ ನಾವು ಚೈನಾಗೆ ಸೋತು ಸರೆಂಡರ್ ಆದಂತಾಗ್ಬಿಡುತ್ತೆ. ಭಾರತ ಚೈನಾಗೆ ಮನವಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಅನೇಕ ಬಾರಿ ಮಾಡ್ತು. ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಹೇಳಿದ್ರು, ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರವಾಗಿ ನಿರ್ಬಂಧ ಸರಿಯಲ್ಲ, ಇದನ್ನ ವೆಪನೈಸ್ ಮಾಡಬಾರದು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚ್ಯವಾಗಿ ಹೇಳಿದ್ರು. ನಮ್ಮ ಎಸ್ ಜೈಶಂಕರ್ ಅವರು ಚೀನಾ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಚೈನಾದ ಕ್ಸಿ ಜಿನ್ಪಿಂಗ್ ಅವರನ್ನೇ ಭೇಟಿಯಾಗಿ ಮನವಿ ಕೂಡ ಮಾಡಿಕೊಂಡ್ರು, ರೇರ್ ಅರ್ತ್ ಮಿನರಲ್ಸ್ ವಿಚಾರವಾಗಿ ನಿರ್ಧಾರ ಬದಲಾಯಿಸಿ ಅಂತ. ಆದರೆ ಮಿತ್ರರೇ, ಚೈನಾ ಅಂದುಕೊಂಡಾಗಿದೆ. ಅವ್ರಿಗೇನು ಅನಿಸಿದೆ, ನಾವು ಈ ರೇರ್ ಅರ್ತ್ ಮಿನರಲ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡದೇ ಇದ್ರೆ ವಿಶ್ವದ ಎಲ್ಲ ಮಾರುಕಟ್ಟೆಯೂ ಕೂಡ ತಲ್ಲಣಗೊಳ್ಳುತ್ತೆ, ವಿಶ್ವದ ಎಲ್ಲ ಸಪ್ಲೈ ಚೈನ್ಗೂ ಕೂಡ ಹೊಡೆತ ಬೀಳುತ್ತೆ. ಕೇವಲ ಭಾರತ ಅಂತಲ್ಲ, ಅಮೆರಿಕಾಗೂ ಕೂಡ ತೊಂದರೆ ಆಗುತ್ತೆ, ಆಸ್ಟ್ರೇಲಿಯಾಗೆ ತೊಂದರೆ ಆಗುತ್ತೆ, ಜರ್ಮನಿ, ಜಪಾನ್, ಫ್ರಾನ್ಸ್ ಹೀಗೆ ಯಾವುದೇ ದೇಶ ಇರಲಿ, ಹೆಚ್ಚಾಗಿ ಈ ರೇರ್ ಅರ್ತ್ ಮಿನರಲ್ಸ್ಗೋಸ್ಕರವಾಗಿ ಚೈನಾ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಚೈನಾ ಏನು ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ನಾನು ಯಾಕೆ ಈ ಪೀಠಿಕೆ ಹಾಕಿ ಇದನ್ನೆಲ್ಲ ವಿವರಿಸ್ತಾ ಇದ್ದೀನಿ ಅಂತಂದರೆ, ಈಗ ಭಾರತ ಬದಲಿ ಮಾರ್ಗದ ಕಡೆಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ನಾವಿದನ್ನು ಯಾವತ್ತೋ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಈಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಕೂಡ ಈಗ ಬಾವಿ ತೋಡ್ತಾ ಇದ್ದೀವಲ್ಲ ಅಂತ ನಾವು ಖುಷಿ ಪಡಬೇಕು, ಆ ಸ್ಥಿತಿಯಲ್ಲಿದ್ದೀವಿ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತಕ್ಕೆ ಒಂದು ದೊಡ್ಡದಾದಂಥ ರೇರ್ ಅರ್ತ್ ಮಿನರಲ್ಸ್ನ ಭಂಡಾರ ಸಿಕ್ಕಿದೆ. ನಮಗೆ ಎಲ್ಲವೂ ಈಸಿಯಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಕಂಫರ್ಟ್ ಝೋನಿಗೆ ಹೋಗ್ಬಿಡ್ತೀವಿ. ಈಗ ಗಲ್ವಾನ್ ಘರ್ಷಣೆ ಆಗದೇ ಇದ್ದಿದ್ರೆ ಭಾರತ ಯಾವತ್ತೂ ಕೂಡ ಚೈನಾವನ್ನ ಶತ್ರುವಂತೆ ನೋಡ್ತಾ ಇರಲಿಲ್ಲ. ನಮ್ಮ ಮಾರುಕಟ್ಟೆಯನ್ನ ಚೈನಾ ಇನ್ನಷ್ಟು ಆಕ್ರಮಿಸಿಕೊಳ್ತಾ ಇತ್ತು. 1962ರ ಯುದ್ಧ ಆದ ಬಳಿಕ ಭಾರತಕ್ಕೂ ಮತ್ತು ಚೈನಾಗೂ ಅಷ್ಟೇನು ದ್ವೇಷ ಇರಲಿಲ್ಲ. ಚೈನಾದವರು ಮತ್ತೇನು ಖ್ಯಾತೆ ತೆಗೆದಿರಲಿಲ್ಲ. ನಿಮಗೆ ಗೊತ್ತಲ್ಲ ಭಾರತ ಎಷ್ಟು ಬೇಗ ಗಾಯವನ್ನ ಮರೆಯುತ್ತೆ ಅಂತ. ಹಾಗೆ ಚೈನಾ ವಿಚಾರದಲ್ಲೂ ಕೂಡ ನಾವು ಕಂಪ್ಲೀಟ್ ಆಗಿ ಮೈ ಮರೆತು ಬಿಟ್ಟಿದ್ವಿ. ನಮಗೆ ಚೈನಾದಿಂದ ಎಲ್ಲವೂ ಈಸಿಯಾಗಿ ಬರ್ತಾ ಇದ್ವು. ಅಗ್ಗದ ದರದಲ್ಲಿ ಚೈನಾದ ವಸ್ತುಗಳು ಭಾರತದ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ವು. ಜನ ಅದನ್ನ ಕೊಂಡುಬಿಟ್ಟು ಬಹಳ ಖುಷಿ ಪಡ್ತಾ ಇದ್ರು. ಆದ್ರೆ ಗಲ್ವಾನ್ ಘರ್ಷಣೆ ಆಯ್ತಲ್ಲ, ಆಗ ಭಾರತಕ್ಕೆ ಗೊತ್ತಾಯ್ತು, ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಇವರು 1962ರಂತೆ ಇನ್ನೊಮ್ಮೆ ಯುದ್ಧ ಮಾಡ್ತಾರೆ. ಅಕ್ಸೈ ಚೀನಾ ಕಳೆದುಕೊಂಡಂತೆ ನಾವು ಮುಂದೊಂದು ದಿನ ಅರುಣಾಚಲವನ್ನು ಕಳೆದುಕೊಳ್ಬೇಕಾಗಬಹುದು, ಅಥವಾ ಲಡಾಖ್ನ ಇನ್ನಷ್ಟು ಭೂಭಾಗವನ್ನು ಕಳೆದುಕೊಳ್ಬೇಕಾಗಬಹುದು. ಏನೊಂದು ದೊಡ್ಡದು ಸಂಭವಿಸುತ್ತೆ ಅಂತ ಭಾರತ ಕನಿಸೋದಕ್ಕೆ ಶುರುವಾಯಿತು. ಅಷ್ಟು ಮಾತ್ರ ಅಲ್ಲ, ದಿಢೀರಂತ ನಾವು ಚೈನಾದ ವಿರುದ್ಧ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿಲ್ಲ ಅನ್ನೋದು ಕೂಡ ಭಾರತಕ್ಕೆ ಅರ್ಥ ಆಯಿತು. ಇಲ್ಲಿ ಕೇವಲ ಮಿತ್ರರೇ ಶಸ್ತ್ರಾಸ್ತ್ರ, ಮಿಲಿಟರಿ ಆ ವಿಚಾರ ಮಾತ್ರ ಅಲ್ಲ. ಈಗ ಯುದ್ಧ ಆರಂಭವಾದ ಬಳಿಕ ಶಸ್ತ್ರಾಸ್ತ್ರ ನಿಮಗೆ ಎಲ್ಲಿಂದನೋ ಬರುತ್ತೆ. ನೀವು ಫ್ರಾನ್ಸ್ನಿಂದ ತರಿಸ್ಕೊಳ್ತೀರೋ, ರಷ್ಯಾದಿಂದ ತರಿಸ್ಕೊಳ್ತಿರೋ, ಅಮೆರಿಕದಿಂದ ತರಿಸ್ಕೊಳ್ತಿರೋ, ನಿಮ್ಮ ಬಳಿಯಲ್ಲಿ ದುಡ್ಡಿದೆ ಅಂತಂದ್ರೆ ಯಾರಾದರೂ ಕೊಡ್ತಾರೆ, ಅದಕ್ಕೇನಂತೆ. ಆದ್ರೆ ಗಲ್ವಾನ್ ಘರ್ಷಣೆ ಬಳಿಕ ಭಾರತಕ್ಕೆ ಏನು ಗೊತ್ತಾಯ್ತು ಅಂತಂದ್ರೆ, ಚೈನಾ ನಮ್ಮನ್ನ ಆವರಿಸಿಕೊಂಡಿದೆ. ನಮ್ಮಲ್ಲಿ ಬಳಸುವಂತಹ ಮೊಬೈಲ್ ಆಪ್ನಿಂದ ಹಿಡಿದು ನಮ್ಮ ದೇವರ ಕೋಣೆಯಲ್ಲಿಟ್ಟಿರುವಂತಹ ಗಣೇಶನ ವಿಗ್ರಹದವರೆಗೂ ಕೂಡ ಚೈನಾ ಬಂದು ಕೂತ್ಕೊಂಡಿದೆ. ಹೀಗಾಗಿ ನಾವು ಯುದ್ಧವನ್ನು ಆರಂಭಿಸಿದ್ದೇ ಆದರೆ ಇಂಟರ್ನಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಸಫರ್ ಪಡ್ತೀವಿ. ನಮಗೆ ಚೈನಾದವರು ಶಸ್ತ್ರಾಸ್ತ್ರವನ್ನು ಬಳಸ್ಕೊಂಡೇ ನಮಗೆ ಘಾಸಿ ಮಾಡಬೇಕು ಅಂತೇನಿಲ್ಲ. ಅದರ ಹೊರತಾಗಿಯೂ ಕೂಡ ಭಾರತಕ್ಕೆ ಬಲವಾದಂತಹ ಏಟು ಕೊಡುವ ಸಾಮರ್ಥ್ಯ ಚೈನಾಗಿದೆ ಅಂತ ಭಾರತಕ್ಕೆ ಅವತ್ತು ಅರ್ಥ ಆಯಿತು. ಅದಕ್ಕೆ ಮಿತ್ರರೇ, ಅಷ್ಟು ತರಾತುರಿಯಲ್ಲಿ ನಮ್ಮ ಪ್ರಧಾನಿಯವರು ಘೋಷಣೆ ಮಾಡಿದ್ದು ಆತ್ಮನಿರ್ಭರ ಭಾರತ. ಭಾರತ ಇವತ್ತು ಯಾಕೆ ಚೈನಾವನ್ನ ಅಷ್ಟು ದೂರ ಇಡ್ತಾ ಇದೆ, ಚೈನಾದ ಆ್ಯಪ್ಗಳನ್ನು ಬ್ಯಾನ್ ಮಾಡ್ತಾ ಇದೆ, ಚೈನಾದ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಭಾರತಕ್ಕೆ ಯಾಕೆ ಬಿಡ್ತಾ ಇಲ್ಲ? ಇದೆಲ್ಲದರ ಉದ್ದೇಶ ಇದೆ. ನಾಳೆ ಯುದ್ಧ ಆದಂತಹ
ಸಂದರ್ಭದಲ್ಲಿ ಚೈನಾ ಯಾವ ರೀತಿಯಲ್ಲೂ ಭಾರತದ ಆಂತರಿಕ ವಿಚಾರವನ್ನ ಕಂಟ್ರೋಲ್ ಮಾಡುವಂತಹ ಸ್ಥಿತಿಯಲ್ಲಿ ಇರಬಾರದು. ನಮ್ಮ ಸಪ್ಲೈ ಚೈನ್ಗೆ ಯಾವುದೇ ರೀತಿಯಲ್ಲೂ ಹೊಡೆತ ಬೀಳಬಾರದು. ಅದಕ್ಕೆ ನಾವು ರೆಡಿ ಆಗಬೇಕು, ಅಂತಹ ಯುದ್ಧಕ್ಕೆ ನಾವು ರೆಡಿ ಆಗಬೇಕು ಅಂತ ಭಾರತ ಅವತ್ತು ತೀರ್ಮಾನ ಮಾಡಿದ್ದು. ಯಾವಾಗ 2019 ನಂತರ. ಇದನ್ನ ಯಾಕೆ ನಿಮ್ಗೆ ಈಗ ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೊಂದು ಮುಖ್ಯ ಕಾರಣ ಇದೆ. ಅವತ್ತು ಗಲ್ವಾನ್ ಘರ್ಷಣೆ ಆಗದೇ ಇದ್ದಿದ್ರೆ ಭಾರತ ಇವತ್ತಿಗೂ ಕೂಡ ಎಚ್ಚರಗೊಳ್ತಾ ಇರಲಿಲ್ಲ. ಅದೊಂದು ಘಟನೆಯ ಕಾರಣದಿಂದಾಗಿ ಭಾರತ ಆತ್ಮನಿರ್ಭರ ಕಲ್ಪನೆಯನ್ನ ಅಡಾಪ್ಟ್ ಮಾಡಿಕೊಳ್ತು. ನಮ್ಮ ಶಸ್ತ್ರಾಸ್ತ್ರಗಳನ್ನು ಆಧುನೀಕರಣಗೊಳಿಸಲಾಯಿತು. ಭಾರತದಲ್ಲೇ ಶಸ್ತ್ರಾಸ್ತ್ರವನ್ನು ತಯಾರು ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲದಕ್ಕೂ ಸರ್ಕಾರ ಮುಂದಾಯಿತು. ಇದು ನಮಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಿದೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರದ ವೇಳೆಯೇ ನಮಗೆ ರಿಸಲ್ಟ್ ಸಿಕ್ಕಿದೆ ಅಲ್ವಾ. ಪುಲ್ವಾಮಾ ಇರಬಹುದು, ಉರಿ ಇರಬಹುದು, ಆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ನೇರವಾಗಿ ದೊಡ್ಡ ಮಟ್ಟದ ಯುದ್ಧಕ್ಕೆ ಸಿದ್ಧವಾಗಿರಲಿಲ್ಲ. ಒಂದು ಸರ್ಜಿಕಲ್ ಸ್ಟ್ರೈಕ್, ಒಂದು ಏರ್ ಸ್ಟ್ರೈಕ್ ಅಷ್ಟಕ್ಕೆ ನಿಂತೋಯ್ತು. ಆದ್ರೆ ಈ ಬಾರಿ ಭಾರತ ಒಂದು ಯುದ್ಧವನ್ನೇ ಮಾಡೋದಕ್ಕೆ ಸಿದ್ಧವಾಗಿತ್ತು. ಭಾರತಕ್ಕೆ ಹೇಗ ಧೈರ್ಯ ಬಂತು ಕೇಳಿದ್ರೆ ನಾವು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ವಿ. ನಾವು ಚೈನಾವನ್ನ ಎದುರಿಸೋದಕ್ಕೆ ರೆಡಿ ಆಗ್ತಾ ಇದ್ವಿ. ಇದಕ್ಕೆ ಕಾರಣ ಏನು? 2019 ಗಲ್ವಾನ್ ಘರ್ಷಣೆ. ಅವತ್ತು ಗಲ್ವಾನ್ ಘರ್ಷಣೆಯ ಮೂಲಕ ಭಾರತವನ್ನ ಎಚ್ಚರಿಸಿದ್ದಂತಹ ಚೀನಾ ಈಗ ಮತ್ತೊಮ್ಮೆ ರೇರ್ ಅರ್ತ್ ಮಿನರಲ್ಸ್ ಎಕ್ಸ್ಪೋರ್ಟ್ ಮೇಲೆ ಬ್ಯಾನ್ ಹೇರುವ ಮೂಲಕ ನಮ್ಮನ್ನ ಮತ್ತೊಮ್ಮೆ ಎಚ್ಚರಿಸಿದೆ. ನೀವೀಗ ಆತ್ಮನಿರ್ಭರ ಅಂತ ಮುಂದೆ ಹೋಗ್ತಾ ಇದ್ದೀರಿ, ಆದ್ರೆ ಚೋಕ್ ಪಾಯಿಂಟ್ ಇನ್ನೂ ಕೂಡ ನಮ್ಮ ಕೈಲಿದೆ ಅಂತ ಭಾರತಕ್ಕೆ ಚೈನಾ ಎಚ್ಚರಿಕೆ ಕೊಟ್ಟಿದೆ. ಸದ್ಯ ಏನಾಗ್ತಾ ಇತ್ತು ಅಂತಂದ್ರೆ ಚೈನಾದಿಂದ ಎಲ್ಲಾ ರಾ ಮೆಟೀರಿಯಲ್ಸ್ ಗಳನ್ನ ತಂದುಬಿಟ್ಟು ಇಲ್ಲಿ ತಂದು ಅಸೆಂಬಲ್ ಮಾಡ್ಬಿಟ್ಟು ನಾವು ಆತ್ಮನಿರ್ಭರವಾಗ್ತಾ ಇದೀವಿ ಅಂತ ಭಾರತ ಅಂದುಕೊಳ್ತಾ ಇತ್ತು. ಈಗ ಚೈನಾ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಅರ್ಥ ಆಗಿದೆ ಇದಲ್ಲ ಆತ್ಮನಿರ್ಭರ ಬೇರೆಯದೇ ರೀತಿಯಲ್ಲಿದೆ. ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವವರೆಗೂ ಕೂಡ ಪರಿಪೂರ್ಣವಾದಂತಹ ಆತ್ಮನಿರ್ಭರತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಈಗ ಭಾರತಕ್ಕೆ ಅರ್ಥ ಆಗಿದೆ. ಇದೇ ಕಾರಣದಿಂದ ಮಿತ್ರರೇ ಭಾರತ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ರಾಜಸ್ಥಾನ ಭಾಗದಲ್ಲಿ ಈ ರೇರ್ ಅರ್ತ್ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಂದ್ರೆ ಹೊರತೆಗೆಯೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಇವತ್ತು ಮಿತ್ರರೇ ಭಾರತಕ್ಕೆ ಖನಿಜ ಸಂಪನ್ಮೂಲಗಳ ಕೊರತೆ ಇದೆ ಅಂತೇನಿಲ್ಲ. ಭಾರತ ಕೂಡ ಒಂದು ಸಮೃದ್ಧವಾದಂತಹ ದೇಶ, ಬಹಳ ವಿಶಾಲವಾದಂತಹ ದೇಶ. ಆದರೆ ನಮ್ಮಲ್ಲಿ ಸಿಕ್ಕಂತಹ ಖನಿಜ ಸಂಪನ್ಮೂಲಗಳನ್ನು ಹೊರತೆಗೆಯೋದಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಅದನ್ನು ಅನ್ವೇಷಣೆ ಮಾಡೋದರಲ್ಲೂ ಕೂಡ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಚೈನಾದಲ್ಲಿ ಹಾಗಿಲ್ಲ. ಅವರು ಆ ಮಿನರಲ್ಸ್ ಅನ್ನು ಹುಡುಕ್ತಾರೆ, ಸಿಕ್ಕಿದ ಬಳಿಕ ಅದನ್ನು ಸೂಕ್ತ ರೀತಿಯಲ್ಲಿ ಹೊರತೆಗಿತಾರೆ. ಜೊತೆಗೆ ಅದನ್ನು ಅಷ್ಟೇ ಪ್ರಾಪರ್ ಆಗಿ ರಿಫೈನ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ತರ್ತಾರೆ. ಭಾರತಕ್ಕೆ ಏನಾಗುತ್ತೆ ಗೊತ್ತಾ ಸಮಸ್ಯೆ? ನಮಗೆ ಯಾವುದೋ ಒಂದು ಖನಿಜ ಸಂಪನ್ಮೂಲ ಸಿಕ್ತು ಅಂತ ಅಂದುಕೊಳ್ಳಿ, ಅಲ್ಲಿ ನಾವು ಮೈನಿಂಗ್ ಮಾಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಹರ್ಡಲ್ಸ್. ಮೊದಲಿಗೆ ಎದುರಾಗುವಂತಹದ್ದೇ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಯಾವುದೋ ಒಂದೆರಡು NGO ಬರ್ತವೆ, ಅದಕ್ಕೆ ತಡೆ ಒಡ್ತವೆ. ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಿ ಒಂದೆರಡು ಅರ್ಜಿ ಹಾಕಿಬಿಡ್ತವೆ. ಅಲ್ಲಿ ಸ್ಟೇ ಸಿಕ್ತು ಅಂತಂದ್ರೆ ಮುಗಿದೋಯ್ತು. ಖನಿಜ ಸಂಪನ್ಮೂಲ ನಿಮ್ಮಲ್ಲಿ ಎಷ್ಟೇ ಇರಲಿ ಅದನ್ನು ನೀವು ಹೊರತೆಗೆಯೋದಕ್ಕಾಗೋದಿಲ್ಲ, ಬೇಕಾಗಿದ್ದಕ್ಕೆ ಬಳಸ್ಕೊಳ್ಳೋದಕ್ಕಾಗೋದಿಲ್ಲ. ಭಾರತದಲ್ಲಿ ಈ ರೀತಿ ಹರ್ಡಲ್ಸ್ಗಳು ಸಿಕ್ಕಾಪಟ್ಟೆ ಇದೆ. ನಮ್ಮಲ್ಲಿ NGOಗಳಿಗೇನು ಕೊರತೆ ಇಲ್ಲ. ಈ NGOಗಳು ನಮ್ಮ ದೇಶದ ಹಿತಾಸಕ್ತಿಯನ್ನೇ ಕಾಯ್ತಾರೆ ಅಂತ ಅಂದುಕೊಳ್ಬೇಡಿ. ಇದರಲ್ಲಿ ವಿದೇಶಿ ಹಿತಾಸಕ್ತಿಗಳು ಕೂಡ ಇರ್ತವೆ. ಕೆಲವೊಮ್ಮೆ ನಮ್ಮಲ್ಲಿ ಯಾವುದಾದ್ರೂ ಖನಿಜ ಸಂಪನ್ಮೂಲಗಳನ್ನು ಹೊರತೆಗೆದ್ರೆ ಭಾರತ ಈ ವಿಚಾರದಲ್ಲಿ ಸಾಕಷ್ಟು ಮುಂದೆ ಹೋಗ್ಬಿಡುತ್ತೆ. ಹೀಗೇನಾದರೂ ವಿದೇಶಿ ಕಂಪನಿಗಳಿಗೋ ವಿದೇಶಿ ಸರ್ಕಾರಕ್ಕೂ ಅನಿಸೋದಕ್ಕೆ ಶುರುವಾದರೆ ಕೆಲ NGOಗಳಿಗೆ ಫಂಡ್ ಮಾಡಿಬಿಟ್ಟು ಅವರೇ ಈ ಒಂದು ಯೋಜನೆಗೆ ಬ್ರೇಕ್ ಹಾಕಿಸ್ತಾರೆ. ಮಿತ್ರರೇ, ಇದನ್ನು ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಅಮೆರಿಕದಲ್ಲಿ ಈ ರೀತಿ ಆರೋಪಗಳು ಕೇಳಿಬಂದಿದ್ವು. 2020 ನಂತರ ಅಮೆರಿಕವೂ ಕೂಡ ಈ ರೇರ್ ಅರ್ತ್ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಅಲ್ಲಿ ಮೈನಿಂಗ್ ಅನ್ನ ಆರಂಭಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಕೆಲ NGOಗಳು ಇದಕ್ಕೆ ತಡೆ ಒಡ್ಡೋದಕ್ಕೆ ಯತ್ನ ಮಾಡಿದ್ವು. ಆಗ ಅಮೆರಿಕದ ಪತ್ರಿಕೆಗಳು ಯಾವ ರೀತಿಯ ವರದಿಯನ್ನ ಪ್ರಕಟಿಸಿದ್ವು ಅಂತಂದ್ರೆ ಪ್ರೋ ಚೈನಾ NGOಗಳು ಅಮೆರಿಕದಲ್ಲಿ ಈ ರೇರ್ ಅರ್ತ್ ಮಿನರಲ್ಸ್ ಅನ್ನ ಹೊರತೆಗೆಯೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾವೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಇದರ ಹಿಂದೆ ಚೈನಾದ ಹಿತಾಸಕ್ತಿ ಇದೆ ಅಂತೇಳಿ ಅಮೆರಿಕದ ಪತ್ರಿಕೆಗಳು ವರದಿಯನ್ನ ಪ್ರಕಟಿಸಿದ್ವು. ಅಮೆರಿಕದಂತಹ ದೇಶದಲ್ಲೇ ಚೈನಾ ಈ ರೀತಿಯಾಗಿ ತಡೆ ಒಡ್ಡುವಂತಹ ಸಾಮರ್ಥ್ಯ ಹೊಂದಿದೆ ಅಂತಂದ ಮೇಲೆ ಭಾರತದಲ್ಲಾಗೋದಿಲ್ವಾ? ಭಾರತದಲ್ಲಿ NGOಗಳಿಗೇನು ಬರಗಾಲವೇ? ಭಾರತದಲ್ಲಿ ಫಂಡ್ ಮಾಡಿದ್ರೆ ಏನ್ ಬೇಕಾದರೂ ಮಾಡೋದಕ್ಕೆ ಸಿದ್ಧವಾದಂಥವರಿದ್ದಾರೆ. ಕೆಲವರಂತೂ ಆಂದೋಲನ ಜೀವಿಗಳೇ ಇದ್ದಾರೆ. ಹೀಗಾಗಿ ಭಾರತದಲ್ಲಿ ಖನಿಜ ಸಂಪತ್ತಿದ್ರೂ ಕೂಡ ಅದನ್ನು ಹೊರತೆಗೆದು ನಾವು ಆತ್ಮನಿರ್ಭರತೆಯನ್ನು ಸಾಧಿಸುವಂತದ್ದು ಅಷ್ಟು ಈಸಿ ಅಲ್ಲ. ಇಷ್ಟೆಲ್ಲ ಹರ್ಡಲ್ಸ್ಗಳ ನಡುವೆಯೂ ಕೂಡ ರೇರ್ ಅರ್ತ್ ಮಿನರಲ್ಸ್ ವಿಚಾರವಾಗಿ ಭಾರತ ಒಂದು ದೊಡ್ಡ ಹೆಜ್ಜೆಯನ್ನು ಇಡೋದು ಹೊರಟಿದೆ. ಭಾರತದ ರಾಜ್ಯವಾದಂತಹ ರಾಜಸ್ಥಾನದಲ್ಲಿ ಒಟ್ಟು 17 ಮಾದರಿಯ ರೇರ್ ಅರ್ತ್ ಮಿನರಲ್ಸ್ ಇದೆ ಅಂತೇಳಿ ಈಗಾಗಲೇ ಭೂವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಇದರ ಮೈನಿಂಗ್ ಮಾಡೋದಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ 80 ರಿಂದ 100 ಮಿಲಿಯನ್ ಟನ್ ಅಷ್ಟು ರೇರ್ ಅರ್ತ್ ಮಿನರಲ್ಸ್ ರಾಜಸ್ಥಾನದಲ್ಲಿ ಸಿಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಈ ಬಗ್ಗೆ ಅನೇಕ ರಿಪೋರ್ಟ್ಗಳು ಕೂಡ ಪಬ್ಲಿಷ್ ಆಗಿದ್ದಾವೆ. ಮಿತ್ರರೇ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇರ್ ಅರ್ತ್ ಮಿನರಲ್ಸ್ ನ ಖಜಾನೆ ಏನಾದರೂ ಭಾರತಕ್ಕೆ ಸಿಕ್ಕಿದ್ದೆ ಆದ್ರೆ, ಅದನ್ನು ನಾವು ಹೊರತೆಗೆಯೋದಕ್ಕೆ ಯಶಸ್ವಿ ಆಗಿದ್ದೆ ಆದ್ರೆ ಭಾರತ ಖಂಡಿತವಾಗ್ಲೂ ಕೂಡ ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಸಂಪೂರ್ಣವಾಗಿ ಆತ್ಮನಿರ್ಭರವಾಗುತ್ತೆ. ಮಿತ್ರರೇ, ನಾನು ಪ್ರತಿ ಬಾರಿ ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರ ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಏನು ಅಂದುಕೊಳ್ತಾರೆ ಅಂತಂದ್ರೆ ಇದು ಕೇವಲ EV ಕಾರ್ಗಳಿಗೆ ಮಾತ್ರ ಬೇಕಾಗುವಂತಹದ್ದು.
ಅದೇನು ನಮ್ಗೆ ಅಷ್ಟೊಂದು ಮುಖ್ಯ ಅಂತ ಅನಿಸ್ತಾ ಇಲ್ಲ. ಭಾರತ ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕು ಹೀಗಂತ ಕೆಲವರು ಕಾಮೆಂಟ್ ಮಾಡಿದ್ದೂ ಕೂಡ ಉಂಟು. ನಾನಿವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ರೇರ್ ಅರ್ತ್ ಮಿನರಲ್ಸ್ ಕೇವಲ ನಮ್ಮ EV ಕಾರುಗಳಿಗೆ ಮಾತ್ರ ಬೇಕಾಗುವಂಥ ಮಿನರಲ್ಸ್ಗಳಲ್ಲ. ಇದನ್ನ ತೀರಾ ಕ್ರಿಟಿಕಲ್ ಮಿನರಲ್ಸ್ ಅಂತಾನೆ ಕರೆಯಲಾಗುತ್ತೆ. ಇದು ಡಿಫೆನ್ಸ್ ಸೆಕ್ಟರ್ಗೂ ಬೇಕು, EV ಸೆಕ್ಟರ್ಗೂ ಬೇಕು, ಪವರ್ ಸೆಕ್ಟರ್ಗೂ ಬೇಕು, ಎಲೆಕ್ಟ್ರಾನಿಕ್ ಸೆಕ್ಟರ್ಗೂ ಕೂಡ ಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಗೈಡೆಡ್ ಮಿಸೈಲ್ ಅನ್ನ ತಯಾರು ಮಾಡಬೇಕಾದ್ರೆ ಈ ರೇರ್ ಅರ್ತ್ ಮಿನರಲ್ಸ್ ಬೇಕು. ರೆಡಾರ್ ಅನ್ನ ತಯಾರು ಮಾಡೋದಾದ್ರೆ ಇದು ಬೇಕು. ಜೆಟ್ ಇಂಜಿನ್ ಅನ್ನ ತಯಾರು ಮಾಡೋದಾದ್ರೆ ಇದು ಬೇಕು. ನೈಟ್ ವಿಷನ್ ಡಿವೈಸ್ ಗಳನ್ನ ತಯಾರು ಮಾಡೋದಾದ್ರೂ ಕೂಡ ಇದು ಬೇಕು. ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳ ತಯಾರಿಕೆಯಲ್ಲಿ ಇದರ ಬಳಕೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. 1 ಟನ್ ಗಾತ್ರದ ಆಯುಧದಲ್ಲಿ ಕೇವಲ 5 kg ಲೆಕ್ಕದಲ್ಲಿ ಬಳಕೆ ಆದ್ರೂ ಕೂಡ ಈ ರೇರ್ ಅರ್ತ್ ಮಿನರಲ್ಸ್ ಬದಲಿಗೆ ಇನ್ಯಾವುದನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ನ ಮೋಟಾರ್ಗಳಲ್ಲಿ ಇದನ್ನ ಬಳಸಲಾಗುತ್ತೆ, ಸೋಲಾರ್ ಪ್ಯಾನಲ್ ನಲ್ಲಿ ಇದನ್ನ ಬಳಸಲಾಗುತ್ತೆ, ವಿಂಡ್ ಟರ್ಬೈನ್ ಮ್ಯಾಗ್ನೆಟ್ ಗಳಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ. ಹಾಗೆ LED ಲೈಟ್ಗಳು, ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್ ಇದೆಲ್ಲದನ್ನ ತಯಾರು ಮಾಡೋದಾದ್ರೂ ಕೂಡ ಈ ರೇರ್ ಅರ್ತ್ ಮಿನರಲ್ಸ್ ಬೇಕೇ ಬೇಕು. ಈ ಫೋನು, ಲ್ಯಾಪ್ಟಾಪ್ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಈ ರೇರ್ ಅರ್ತ್ ಮಿನರಲ್ಸ್ ಗ್ರಾಮ್ಗಳ ಲೆಕ್ಕದಲ್ಲಿ ಬಳಕೆ ಆಗುತ್ತೆ. ಆದ್ರೂ ಕೂಡ ಇದೇ ಬೇಕು. ಇಲ್ಲ ನನ್ನ ಬಳಿಯಲ್ಲಿ ಚಿನ್ನ ಇದೆಯಪ್ಪ ಅಥವಾ ಬೆಳ್ಳಿ ಇದೆ, ರೇರ್ ಅರ್ತ್ ಮಿನರಲ್ಸ್ಗಿಂತ ಇದು ಕಾಸ್ಟ್ಲಿ, ಇದನ್ನ ನಾನು ಬಳಸ್ಕೊಳ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಹೀಗಾಗಿ ಚೈನಾ ಇದನ್ನ ವೆಪನ್ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ. ಸದ್ಯ ಮಿತ್ರರೇ, ಚೈನಾ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಮಾಡ್ಬಿಡ್ತು ಅಂತ ತಿಳ್ಕೊಳ್ಳೋ ಬದಲಾಗಿ ನಾವು ಇದಕ್ಕೆ ಬದಲಿ ಮಾರ್ಗವನ್ನು ಹುಡುಕೊಳ್ಳುವಂತಹದ್ದಿದೆಯಲ್ಲ, ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯ ಭಾರತದ ರಾಜಸ್ಥಾನದಿಂದ ಬರ್ತಾ ಇರುವಂತಹ ಸುದ್ದಿಗಳಿದೆಯಲ್ಲ, ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಆದ್ರೂ ಕೂಡ ರಾಜಸ್ಥಾನದಿಂದ ಈ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಮಗೆ ಕನಿಷ್ಠ 5 ರಿಂದ 6 ವರ್ಷ ಬೇಕು. ನಾನು ಆಗ್ಲೇ ಹೇಳಿದೆ ಎಷ್ಟೆಲ್ಲ ಹರ್ಡಲ್ಸ್ಗಳಿದೆ. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇರಬಹುದು, ಫಂಡಿಂಗ್ ಸಮಸ್ಯೆ ಇರಬಹುದು, ಸ್ಥಳೀಯರ ಪ್ರತಿಭಟನೆಗಳಿರಬಹುದು. ಇದೆಲ್ಲ ಚಾಲೆಂಜಸ್ ಗಳನ್ನ ಎದುರಿಸಿ ಭಾರತ ಫೈನಲ್ ಆಗಿ ರೇರ್ ಅರ್ತ್ ಮಿನರಲ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಹೊರತೆಗೆಯೋದಕ್ಕೆ ಕನಿಷ್ಠ 5 ರಿಂದ 6 ವರ್ಷ ಬೇಕಾಗಬಹುದು. ಹೀಗಾಗಿ ಸದ್ಯಕ್ಕೆ ಭಾರತ ಆಲ್ಟರ್ನೇಟಿವ್ ಕಡೆಗೂ ಕೂಡ ಗಮನ ಹರಿಸಬೇಕು. ಭಾರತಕ್ಕೊಂದು ಬೆನಿಫಿಟ್ ಏನು ಕೇಳಿದ್ರೆ, ಅಮೆರಿಕಾಗೂ ಕೂಡ ಈ ಸಮಸ್ಯೆ ಎದುರಾಗಿದೆಯಲ್ಲ, ಅಮೆರಿಕ ಕೂಡ ಬದಲಿ ಮಾರ್ಗವನ್ನು ಹುಡುಕ್ತಾ ಇದೆ ಎಲ್ಲಿ ಸಿಗುತ್ತೆ ಅಂತ. ಒಟ್ನಲ್ಲಿ ಮಿತ್ರರೇ, ಮುಂದಿನ ಕೆಲ ಸಮಯ ಈ ರೇರ್ ಅರ್ತ್ ಮಿನರಲ್ಸ್ ವಿಚಾರವಾಗಿ ಬಹಳಷ್ಟು ಸುದ್ದಿಗಳು ಬರ್ತಾನೆ ಇರ್ತವೆ. ಮುಂದಿನ ದಿನಗಳಲ್ಲಿ ಭಾರತ ಏನಾದರೂ ಈ ಬಗ್ಗೆ ದಿಟ್ಟ ಕ್ರಮಗಳನ್ನು ಕೈಗೊಂಡಿದ್ದೆ ಆದರೆ ನಿಮಗೆ ಆ ಬಗ್ಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.